ಚಿಕನ್ ಬಗ್ಗೆ ಮಾತ್ರ ಮಾತಾಡಿದ್ರು, ಅಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಹೋಳಿಗೆ ಬಗ್ಗೆನೂ ಮಾತಾಡಿದ್ರು ನಮ್ಮ ಹತ್ರ. ನಾವು ಹೋಳಿಗೆ ನೀಡಿದ್ದಾರೆ ಎಂದರೆ ಕಲೆ, ಸಂಸ್ಕೃತಿ, ಸಂಸ್ಕಾರ, ಸಂಗೀತವನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೂ ಕೂಡ ತಲುಪಿಸುತ್ತಿರುವ ಅಂಬಾಳೆ ರಾಜೇಶ್ವರಿ ಅವರು ನಿಮ್ಮೆಲ್ಲರ ಹೆಮ್ಮೆ ಅಂತ ಹೇಳಕ್ಕೆ ನಾನಂತೂ ಇಷ್ಟಪಡ್ತೇನೆ. ಸಾಧಕರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಫ್ರೆಂಡ್ ಆಗಿರ್ಬೇಕು ಅಂತ ಬಯಸ್ತಾರೆ. ಹಾಗಾಗಿ ಫ್ರೆಂಡ್ ಆಗಿರೋಣ. ಈಗ ಸಾಮಾನ್ಯವಾಗಿ ನನ್ನ ಮಕ್ಕಳಿಗೆ ಹೇಳ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಜೋರು ಮಾಡಿದ್ರೆ ರಿಪೀಟ್ ಕ್ವಶನ್ ಆಗ್ತಾಳೆ. ಯಾಕಮ್ಮ ಹಾಗೆ ಕ್ವಶನ್ ಕೇಳ್ತಾಳೆ. ಅದು ಕ್ವಶನ್ ಕೇಳಿದಾಗ ನನಗೆ ಆನ್ಸರ್ ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಿ ಚಿಕ್ಕವಳು ಸುಮ್ಮನೆ ಕುತ್ಕೋ ಅಂತ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಆನ್ಸರು. ಅದನ್ನು ನಾನು ಬಿಡಿಸಿ ಹೇಳೋಕ್ಕಾಗಲ್ಲ. ನೀನು ಚಿಕ್ಕವಳು, ನೀನು ಇದು ಕೇಳಬಾರ್ದು, ನಿನ್ನ ವಯಸ್ಸಿಗೆ ತಕ್ಕಂಗೆ ಮಾತಾಡಬೇಕು ಅಂತ ನಾವು ಹೇಳಲ್ಲ. ಅವಳು ಮಾತಾಡುವಾಗ ನಾನು ಅಲ್ಲಿಗೆ ಬಿಟ್ಟಾಗ ಅವಳು ಹೇಳ್ತಾಳೆ ನೆಕ್ಸ್ಟ್ ಟೈಮು ಕ್ವಶನ್ ಮಾಡ್ತಾಳೆ. ನಾನು ಜೋರು ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮು ನನಗೆ ಹಾಗೆ ಮಾಡ್ತಾಳೆ. ಅದನ್ನು ನಾವು ಮಕ್ಕಳಿಗೆ ಹೇಳಬೇಕು. ಫಸ್ಟು ದೊಡ್ಡವರು ಹೇಳೋದನ್ನ ಕೇಳಬೇಕು. ಅದರಲ್ಲಿ ತಪ್ಪು ಇರುತ್ತೆ, ನಾವೆಲ್ಲ ಸರಿ ಅಂತ ಹೇಳಲ್ಲ. ಈಗಿನ ಜನ್ರೇಷನ್ ಮಕ್ಕಳಿಗೆ ಅವರ ಟೆಕ್ನಾಲಜಿ ಮುಂದೆ ನಾವೇನೂ ಇಲ್ಲ. ಟೆಕ್ನಾಲಜಿಯ ಮುಂದೆ ಅವ್ರು ಸ್ವಲ್ಪ ಟೆಕ್ನಾಲಜಿಲಿ ಫಾರ್ವರ್ಡ್ ಇರ್ತಾರೆ. ಬಟ್ ನಮ್ಮ ಸಂಸ್ಕೃತಿಲಿ ನಾವೇ ಫಾರ್ವರ್ಡ್ ಇರ್ತೀವಿ. ನಾವು ನಮ್ಮ ತಂದೆ ತಾಯಿಯಿಂದ ಏನು ಕಲ್ತ್ಕೊಂಡ್ಬಂದಿರ್ತೀವಿ ಅದನ್ನ ಸ್ವಲ್ಪ ಮಟ್ಟಿಗೆ 5% ಆದರೂ ಕಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇಲ್ಲಿರೋರಿಗೆ. ನಾನು ಅಂತ ಪ್ರಯತ್ನದಲ್ಲಿದ್ದೀನಿ. ಬಟ್ ದಯವಿಟ್ಟು ನೀವು ಕಲಿಸ್ಕೊಡಿ ಅಂತ ಕೇಳ್ತೀನಿ. ಸೌಕರ್ಯಗಳು ಜಾಸ್ತಿ ಆದಾಗಲೇ ನಮ್ಮ ಸೋಂಬೇರಿತನ ಜಾಸ್ತಿ ಆಗುತ್ತಂತೆ. ಎಕ್ಸಾಂಪಲ್ ನಾನೇ. ಮೊದಲು ಸೌಕರ್ಯಗಳನ್ನ ನಾವು ಮಾಡ್ಕೊಡ್ತೀವಿ ಮಕ್ಕಳಿಗೆ. ಎಸ್ಪೆಷಲಿ ನನ್ನ ಬಗ್ಗೆ ನಾನು ಹೇಳ್ಕೊಡ್ತೀನಿ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ನನ್ನ ಬಗ್ಗೆ ನಾನು ಹೇಳ್ತೀನಿ. ಸೌಕರ್ಯಗಳು ಜಾಸ್ತಿ ಆದಾಗ ಸೋಂಬೇರಿತನ ಜಾಸ್ತಿ ಆಗುತ್ತೆ. ನಮ್ಮ ಮಕ್ಕಳಲ್ಲಿ ಸೌಕರ್ಯಗಳನ್ನ ನಾವು ಜಾಸ್ತಿ ಮಾಡ್ಕೊಡ್ತಾ ಇದೀವಿ, ಆದ್ರಿಂದ ಅವರಲ್ಲಿ ಸೋಂಬೇರಿತನ ಜಾಸ್ತಿ ಇದೆ. ಈಗ ತುಂಬಾ ಜನ ಹಳ್ಳಿ ಕಡೆಯಿಂದ ಬರ್ತಾರೆ ಮಕ್ಕಳು, ಅವ್ರ ಮನೇಲಿ ಅಡುಗೆ ಮಾಡಿ ಬರಬೇಕು. ಆದ್ರೂ ಅವರು ಎಜುಕೇಶನ್ ಅಲ್ಲಿ 80-90% ಇರ್ತಾರೆ. ನಮ್ಮ ಮಕ್ಕಳಿಗೆ ನಾವು ಒಂದು ಕೆಲಸ ಮಾಡಿಸಲ್ಲ. ಯಾಕಂದ್ರೆ ಎಜುಕೇಶನ್ ಅಲ್ಲಿ ಅಯ್ಯೋ ಟಾಪ್ ಬರಬೇಕು, ನನ್ನ ಮಗಳು ಟಾಪ್ ಬರಬೇಕು, ನನ್ನ ಮಗಳು ಮುಂದೆ ಹೋಗ್ಬೇಕು, ಮುಂದೆ ಒಂದು ಇಂಜಿನಿಯರು ಡಾಕ್ಟರು ಆಗ್ಬೇಕಂತ ಕಾನ್ಸೆಪ್ಟ್ ಇಟ್ಕೊಂಡ್ವಿ. ಬಟ್ ನಮ್ಮ ಮಕ್ಕಳಿಗೆ ನಾವು ಯಾವುದೇ ತರದ ಕೆಲಸಗಳನ್ನ ಕಲಿಸ್ತಾ ಇಲ್ಲ. ಯಾವುದೇ ತರದ ಕೆಲಸ. ಇದರಿಂದನೇ ಮೇಡಮ್ ಹೇಳಿದ್ರು ಡೈವರ್ಸ್ ಆಗ್ತದೆ, ಅದಾಗ್ತದೆ, ಇದಾಗ್ತದೆ ಅಂತ. ನಮ್ಮಲ್ಲಿ ಯಾಕೆ ಈ ಕೊರತೆ ಆಗ್ತಿದೆ ಅಂದ್ರೆ ನಾವು ಮನೆಯಲ್ಲಿ ಬೇಸಿಕ್ ಟೈಮ್ಸ್ ಏನ್ ಮಾಡ್ಬೇಕು ಅದನ್ನ ಮಾಡಿ ಎಜುಕೇಶನ್ ಮಾಡು ಅಂತ ಹೇಳ್ತಾ ಇಲ್ಲ. ಏನ್ ಬೇಸಿಕ್ ಕಲಿಸ್ಬೇಕು ಆ ಟೈಮಲ್ಲೂ ಸಮೇತ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಕ್ಕಳಿಗೆ ಓದೋದು ಒಂದೇ. ಮೇಡಮ್ ಚಿಕನ್ ಬಗ್ಗೆ ಮಾತ್ರ ಮಾತಾಡಿದ್ರು, ಅಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಹೋಳಿಗೆ ಬಗ್ಗೆನೂ ಮಾತಾಡಿದ್ರು ನಮ್ಮ ಹತ್ರ. ನಾವು ಹೋಳಿಗೆ